ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೇಳೆ ಇಲ್ದಲೆ ಸೊಪ್ಪಿನ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನು ಒಂದು ಕಟ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ. ಕೀರೆ ಸೊಪ್ಪನ್ನ, ಕಿರಿಕೆರೆ ಸೊಪ್ಪನಾರ ತೊಗೋಬೋದು, ಕೀರೆ ಸೊಪ್ಪನಾರ ತೊಗೋಬೋದು. ನಾನು ಇವಾಗ ಅದನ್ನು ಸೋಸ್ಕೊಂಡು ತೊಳ್ಕೊಂಡು 3 ಸರಿ ವಾಶ್ ಮಾಡಿಕೊಂಡು ಬೇಯಿಸ್ಕೋಬೇಕೀಗ ಇದನ್ನು. ಸೊಪ್ಪು ಕುದೀತಾ ಇದೆ, ಈ ಥರ ಬೇಯಿಸ್ಕೋಬೇಕು. ಈ ಥರ ರುಬ್ಲಿಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ, ಒಂದು 5ರಿಂದ 6 ಒಣಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಬೇಕು ಅಂತ ಅಂದರೆ ಅಂದರೆ ಒಂದು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ನಾನು ಗ್ಯಾಸ್ಟ್ರಿಕ್ಕು ಅಂತ ನಾನು ಹಾಕ್ತಾಯಿಲ್ಲ. ಒಂದೆರಡು ಬೆಳ್ಳುಳ್ಳಿ, ಒಂದು 2 ಈರುಳ್ಳಿ, ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಥರ ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಅಂದರೆ ಸಾಂಬಾರು ಚೆನ್ನಾಗಿರುತ್ತೆ. ಎಲೆ ದೊಡ್ದಿರೋದು ಅಷ್ಟೊಂದು ರುಚಿ ಇರೋಲ್ಲ. ಈ ಥರ ಒಂದು ಸರಿ ಹಾಕಿ ಟ್ರೈ ಮಾಡಿ. ಅಕಸ್ಮಾತ್ ನಾನು ಏನಾರು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ. ಕಮೆಂಟಲ್ಲಿ ಮಾಡಿ ನಾನು ಯಾವ ಥರ ಮಾತಾಡಬೇಕು ಅಂತ ಅನ್ನೋದನ್ನ ಕಮೆಂಟ್ ಮಾಡಿ. ಜೀರಿಗೆ 1-2 ಸ್ಪೂನಷ್ಟು, ಸ್ವಲ್ಪ ಒಂದು ಗುಳಿಗೆ ಹತ್ರ ಅಂಥದ್ದು ಹುಣಸೆಹಣ್ಣು, ಸ್ವಲ್ಪ ಇಷ್ಟೂ ಬೇಯಿಸ್ಕೊಂಡಿರೋ ಸೊಪ್ಪು ಮತ್ತು ಇಷ್ಟೂ ರುಬ್ಬಕ್ಕೆ ಹಾಕೋಬೇಕು. ಒಗ್ಗರಣೆಗೆ ಕರಿಬೇವು, ಈರುಳ್ಳಿ, ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ, ಸಾಸಿವೆ, 1 ಲೋಟ ಕಾಯಿಸಿ ಆರಿಸಿರೋಂಥ ಹಾಲು. ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಹೇಳ್ತಾಯಿದ್ದೀನಿ, ನಾನು ಏನಾದರೂ ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ಏನಪ್ಪ ಇವ್ರು ವೀಡಿಯೋನೇ ಮಾಡೋಕ್ಕೆ ಬರೋಲ್ಲ ಅಂದರೆ, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಅದರಿಂದ ಯಾವ ಥರ ಮಾತಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಅಂದರೆ ನನಗೆ ಬಂದಂಗೆ ತಿಳಿದಂಗೆ ಮಾತಾಡ್ತಾಯಿದ್ದೀನಿ, ಯಾರೂ ಬೇಜಾರು ಮಾಡ್ಕೊಬೇಡಿ. ಏನಾರು ನಾನು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪಿದರೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾಯಿದ್ದೀನಿ. ಸೊಪ್ಪು ಬಿಸಿ ಇದ್ದಾಗಲೇ ರುಬ್ಬಾರ್ದು, ಇದೊಂದು ಸ್ವಲ್ಪ ತಣ್ಣಗಾಗಲಿ ಇದು ಇಲ್ಲಾಂದರೆ ಜಾರ ಹೋಗ್ಬಿಡ್ತವೆ. ಅಷ್ಟೊತ್ತಿಗೆ ಸೊಪ್ಪು ತಣ್ಣಗಾಗೋ ಅಷ್ಟೊತ್ತಿಗೆ ಒಂದು ಜಾರಿಗೆ ಎಲ್ಲನೂ ರುಬ್ಬಕ್ಕದಕ್ಕೆ ಹಾಕ್ಕೊಳ್ಳೋದನ್ನ ಆವಾಗಲೇ ತೋರಿಸಿದ್ನಲ್ಲ, ಮಸಾಲೆ ಎಲ್ಲನೂ ಅದೆಲ್ಲ ರುಬ್ಬಕ್ಕೆ ಹಾಕೋದ. ಏಕೆಂದರೆ ನಾನೇ ಮೊಬೈಲ್ನ ಇಟ್ಕೊಂಡು ನಾನೇ ವೀಡಿಯೋ ಮಾಡೋದ್ರಿಂದ ಹಿಡಿದು ನಾನು ಇನ್ನೂ ಇದನ್ನು ತೊಗೊಂಡಿಲ್ಲ. ಅದರಿಂದ ಸ್ವಲ್ಪ ಮತ್ತು ಅಡುಗೆ ಮನೆಯೂ ಚಿಕ್ಕದು, ಅದರಿಂದ ಆ ಕಡೆ ಈ ಕಡೆ ಎಲ್ಲ ಪ್ರತಿಯೊಂದು ಕಾಣಿಸುತ್ತೆ. ಯಾರೂ ಬೇಜಾರು ಮಾಡ್ಕೋಬೇಡಿ. ಆಗಲೇ ಒಗ್ಗರಣೆಗೆ ಅಂತ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಇಟ್ಕೊಂಡಿದ್ವಲ್ಲ, ಅದು ಒಗ್ಗರಣೆಗೆ ಹಾಕ್ತೀವಿ. ನೋಡಿ, ಈರುಳ್ಳಿ ಫ್ರೈ ಆಗಿದೆ, ರುಬ್ಬಿದಂಥ ಮಸಾಲೆನ ಹಾಕೋಣ. ಸ್ವಲ್ಪ ನೀರು ಹಾಕಿ. ತುಂಬ ರುಚಿಯಾಗಿರುತ್ತೆ ಸಾಂಬಾರು. ರೈಸು, ಮುದ್ದೆ, ಬೇಳೆ ಇಲ್ಲ ಅಂದಾಗ ಎಮರ್ಜೆನ್ಸಿಗೆ ಈ ಥರ ಮಾಡ್ಕೊಬೋದು ಸೊಪ್ಪಿದ್ರೆ. ಇದೇನಪ್ಪ ಗ್ರೀನ್ ಕಲರ್ ಇದೆ ಸಾಂಬಾರು ಅಂತ ಅನ್ಕೊಬಿಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ. ಒಬ್ಬೊಬ್ಬರು ಈ ಥರ ಗ್ರೀನ್ ಕಲರ್ ಐತೆ ಊಟ ಮಾಡೋಕ್ಕೆ ಸ್ವಲ್ಪ ಮುಂದೆ ನೋಡ್ತಾರೆ. ಸರಿ ರಸ ಇರುತ್ತಲ್ಲ, ಅದು ನೀರು, ಅದನ್ನು ವೇಸ್ಟ್ ಮಾಡಬಾರ್ದು. ಏಕೆಂದರೆ ಸೊಪ್ಪಿನಲ್ಲಿರೋಂಥ ಅಂಶ ಎಲ್ಲ ಚೆಲ್ಲಿದರೆ ಹೊರಟೋಗುತ್ತೆ, ಏನೂ ರುಚಿ ಸಿಗೋಲ್ಲ. ಆದ್ದರಿಂದ ನಾನು ಇದನ್ನು ನೀರು ಹಾಕೊಳ್ದರೆ ನಾನು ಇದೇ ನೀರನ್ನು, ಸ್ವಲ್ಪ ಬೇಯಿಸಿರೋ ನೀರಂತಲೇ ನೀರನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಈ ಥರ ನಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕು ಅನ್ನೋದನ್ನ ಮಾಡ್ಕೋಬೇಕು. ಒಂದು ಕೈಲಿ ಮೊಬೈಲ್ ಇಟ್ಕೋಬೇಕು, ವೀಡಿಯೋ ಮಾಡಬೇಕು. ನೋಡಿ ಇಷ್ಟು, ಇದು ಗಟ್ಟಿ ಇದೆ. ಸ್ವಲ್ಪ ನಾನು ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಆದಷ್ಟು ಈ ಥರ ಅರಳುಪ್ಪನ್ನೇ ಉಪಯೋಗಿಸಿ, ಯಾಕೆಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಪುಳಿ ಉಪ್ಪಿಗಿಂತ ಅರಳುಪ್ಪು ಚೆನ್ನಾಗಿರುತ್ತೆ ನೋಡಿ. ಈ ಥರ ನಾನು ಅರಳುಪ್ಪು ಹಾಕ್ತಾಯಿದ್ದೀನಿ. ಒಂದು ಮಿಕ್ಸನ್ನು ಕೊಡೋಣ.
ನನಗೆ ನೀವೇ ಸಪೋರ್ಟ್ ಮಾಡಬೇಕು. ಮತ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕನ್ನು ಕೊಡಿ. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಸಾಂಬಾರು ಕುದೀತಾ ಇದೆ, ಈಗ ಬೆಂದಿದೆ ಇದು. ಈಗ ಒಂದು ಲೋಟ ಆಫ್ ಮಾಡಿಕೊಂಡು ಒಂದು ಲೋಟ ಹಾಲು ಹಾಕೋಣ. ನೋಡಿ ಇಷ್ಟೇ, ಇವಾಗ ರೆಡಿ ಆಗಿದೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು.